ನೋಡಿ, ನೀವೇ ಏನಾದರೂ ಮಾಡಿದರೆ ತಪ್ಪೊಪ್ಕೊಳ್ಳಿ. ಇನ್ನೂ ಸಮಯ ಇದೆ. ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನು ಮಾಡ್ತೀನಿ. ಅಯ್ಯೋ ಇಲ್ಲ ಸರ್, ಪುಟ್ ಮೇಡಮು ನನ್ನ ಜೀವ. ಅವಳನ್ನ ಅಪಹರಣ ಮಾಡೋಷ್ಟೆಲ್ಲ ಕೆಟ್ಟ ಬುದ್ಧಿ ನನಗಿಲ್ಲ. ನಾನೇನು ಮಾಡಿಲ್ಲ ಸರ್. ಏಯ್, ನೀನೇನು ಮಾಡಿಲ್ಲ ಅಂದ ಮಾತ್ರಕ್ಕೆ ನಿನ್ನ ನಾವೆಲ್ಲ ನಂಬಿಡ್ತೀವಿ ಅಂತ ಅನ್ಕೊಂಡಿದೀಯಾ? ನಿನ್ನಂತವಳ ಬುದ್ಧಿ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಕಣಮ್ಮ. ಹೇಳೆ, ಎಲ್ಲೇ ನಮ್ ಹಿತ? ಅವಳು ಈ ಮನೆ ಮಗು. ಸ್ವಲ್ಪ ಸುಮ್ಮನಿರ್ತೀಯಾ? ಹಿತ ಕಾಣಿಸ್ತಿಲ್ಲ ಅಂತ ನಮ್ಮೆಲ್ರಿಗೂ ಟೆನ್ಷನ್ ಆಗಿದೆ. ಇದ್ರ ಜೊತೆಗೆ ನಿನ್ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಇನ್ನೂ ಗಲಾಟೆ ಶುರು ಮಾಡಬೇಡ. ಶರತ್, ಈಗೇನ್ ಮಾಡೋದಪ್ಪ? ಅಮ್ಮ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಕಾಮ್ ಡೌನ್ ಅಣ್ಣ, ಪೊಲೀಸವ್ರಿಗೆ ಹೇಳಿದೀವಲ್ಲ, ನೋಡೋಣ. ಏನ್ ನೋಡೋದು? ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇವಳೆ ಏನೋ ದಮಯಂತಿ, ಪ್ಲೀಸ್. ಪುಟ, ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ನೀನು ಹಿತನ ಹತ್ರ ಹೋಗ್ ಕುಡ್ದು. ತಾಯಿ, ನನ್ನ ಮಗಳು ಸುರಕ್ಷಿತವಾಗಿ ಮನೆಗೆ ಬಂದು ಅಂತೂ ಅವಳನ್ನ ಉಳಿಸ್ಕೊಟ್ಬಿಟ್ಟೆ. ನೀನು ಯಾವಾಗಲೂ ಅವಳನ್ನ ಹೀಗೆ ಕಾಪಾಡಬೇಕು. ಮಾಯಾ, ನಾವು ಹಿತಪುಟ್ಟನ ಹುಡ್ಕೋದಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದ್ವಿ. ಇವಳು ಎಲ್ಲಿ ಸಿಕ್ಕಿದ್ಲು ನಿನಗೆ? ದಮಯಂತಿಯವ್ರು ಫೋನ್ ಮಾಡಿ ಹಿತ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಇಮಿಡಿಯೇಟಾಗಿ ಹಿತನ ಹುಡ್ಕೊಂಡು ಹೋದೆ. ಯಾರೋ ಒಬ್ರು ಮಗುನ ಕಾರಲ್ಲಿ ಕರ್ಕೊಂಡು ಹೋಗೋದನ್ನ ನೋಡಿದೆ ಅಂತ ಹೇಳಿದ್ರು. ಹಾಗೆ ಹಿತ ಇರೋ ಜಾಗನ ಕೂಡ ತೋರಿಸಿದ್ರು. ಹಿತ ಪುಟ, ಡೋಂಟ್ ವರಿ, ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬಂದಿರೋದು. ಥ್ಯಾಂಕ್ಸ್ ಮಾಯಾ, ಥ್ಯಾಂಕ್ ಯು ಸೋ ಮಚ್. ಮಾಯಾ, ನೀನು ಇವತ್ತಿರಲಿಲ್ಲ ಅಂದಿದ್ರೆ ಹಿತ ನಮಗೆ ಸಿಗ್ತಿದ್ಲೋ ಇಲ್ವೋ. ಥ್ಯಾಂಕ್ಸ್ ಮಾಯಾ. ಅಯ್ಯೋ, ದಯವಿಟ್ಟು ನೀವೆಲ್ಲ ಥ್ಯಾಂಕ್ಸ್ ಹೇಳಿ ನನ್ನನ್ನು ಹೊರಗೆ ನೋಡು ಅನ್ನೋ ಥರ ಮಾಡಬೇಡಿ.
ನೀವು ಹಿತಾನ ಎಷ್ಟು ಪ್ರೀತಿಸ್ತಿರೋ ನಾನು ಅಷ್ಟೇ ಪ್ರೀತಿಸ್ತೀನಿ. ಮಾಯಾ ಅಯ್ಯೋ, ಮಾಯಾ 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 ಡಾಕ್ಟರ್, ಈಗ ಮಾಯಾ ಕಂಡೀಷನ್ ಹೇಗಿದೆ? ಮೇಡಮ್, ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ತುಂಬ ವೀಕ್ ಆಗಿದ್ದಾರೆ. ಒಂದು ಸ್ವಲ್ಪ ಹೊತ್ತರಲ್ಲೇ ಸರಿ ಹೋಗ್ತಾರೆ. ಶಿ ವಿಲ್ ಬಿ ಆಲ್ ರೈಟ್. ಡಾಕ್ಟರ್, ಮಾಯಿಂಗೆ ಪ್ರಜ್ಞೆ ಯಾವಾಗ ಬರ್ಬೋದು? ಇನ್ನೂ ಸ್ವಲ್ಪ ತಾಗ್ಬೋದು. ಸರಿ ಹೋದ್ಮೇಲೆ ನನಗೊಂದು ಕಾಲ್ ಮಾಡಿ. ನಾನೆಲ್ಲನೂ ಇದರಲ್ಲಿ ಬರೆದಿದ್ದೀನಿ. ಇದನ್ನು ನೀಟಾಗಿ ಫಾಲೋ ಮಾಡಿ. ಏನೇ ಇದ್ರೂ ನನಗೆ ಫೋನ್ ಮಾಡಿ. ನಾನು ಟಚಲ್ಲಿ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಏ ದುರ್ಗಾ, ಎಲ್ಲ ನಿನ್ನಿಂದಾನೆ ಕಣೆ ಆಗಿದ್ದು. ಎಂಥ ಬೇಜವಾಬ್ದಾರಿ ಹುಡುಗಿನಿ ನೀನು. ಅಲ್ಲ, ನಮ್ಮ ಹಿತನ ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಮೇಡಮ್, ಅದು ಮಾತಾಡ್ಬೇಡ ನೀನು. ನಮ್ಮ ಹಿತನ ಕಳೆದು ಹೋಗಾಗ ಮಾಡಿದ್ದು ಅಲ್ದೆ ನೋಡೆ ನಮ್ಮ ಮಾಯನ್ ಗೇಟ್ ಆಗೋ ಹಾಗೆ ಮಾಡಿದ್ಯಾ. ನಿನ್ನ ಇದೇ ಕ್ಷಣಕ್ಕೆ ಕೆಲಸ ಬಿಡಿಸಿ ಮನೆಯಿಂದ ಒತ್ತ ಆಚೆ ಹಾಕ್ಬಿಡ್ಬೇಕು. ದಮಯಂತಿ, ನಿನ್ನ ಮಾತು ದಾರಿ ತಪ್ಪಿದೆ. ಅಲ್ಲ ಅದ್ಗೆ ಇವಳು ನೋಡಿ, ಇವಳು ನೋಡಿ ಮೇಡಮ್, ನಾನು ಅತ್ತೆ ನೀವಿಲ್ಲೇ ಇರಿ. ಲೆಟ್ ದೆಮ್ ಸ್ಪೀಕ್. ಶಾನ್ವಿ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ದಮಯಂತಿ, ಶರತ್ ಹ್ಯಾಂಡಲ್ ಮಾಡ್ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ. ಅಲ್ಲ ಅದ್ಗೆ ಅದು ಇಲ್ಲೇ ಇದ್ದು ಮಾಯಿ ನೋಡ್ಕೊ. ಅಲ್ಲ ಅದ್ಗೆ ಅವ್ರ ಕಡೆ ಮಾತು ಕೇಳಿ ಬೋಸು. ಪುಟ್ ಮೇಡಮ್ಗೆ ತೊಂದರೆ ಆಗುತ್ತೆ ಅಂತ ನಾನು ಯಾವತ್ತೂ ಮಾಡಲ್ಲ. ನಾನು ಅಷ್ಟೊಂದು ಕಟ್ಟಿ ಅಲ್ಲ ಬೋಸು. ಜಸ್ಟ್ ಶಡ. ಇನ್ನು ಒಂದೇ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ ದುರ್ಗಾ. ಯಾವಾಗಲೂ ಏನಾದರೂ ಒಂದು ತಲಾಟೆ ಮಾಡ್ಕೊಂಡಿರ್ತೀಯ. ಅದೆಲ್ಲ ಹಾಳಾಗಿ ಹೋಗ್ಲಿ ಅಂತ ಇಗ್ನೋರ್ ಮಾಡ್ಬೋದು. ಆದರೆ ಹಿತ ವಿಷಯದಲ್ಲಿ ಕೇರ್ಲೆಸ್ನೆಸ್ನ ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು ವೇಳೆ ಇವತ್ತು ಮಾಯಾ ಇರಲಿಲ್ಲ ಅಂತಿದ್ರೆ ಎಂಥ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ಯಾ? ಹಿತ ಎಲ್ಲಿರ್ತಿದ್ಲು, ಅವಳಿಗೆ ಏನಾಗ್ತಾ ಇತ್ತು ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಕಸ್ಮಾತ್ ಇವತ್ತೇನಾದ್ರೂ ಮಾಯಾ ಜಾಗದಲ್ಲಿ ಹಿತ ಇದ್ದಿದ್ದಿದ್ರೆ, ಅವ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೇನ್ ಮಾಡ್ಬೇಕಿತ್ತು? ನಾವೇನ್ ಮಾಡ್ಬೇಕಿತ್ತು? ಇದಕ್ಕೆಲ್ಲ ಕಾರಣ ನೀನೇ. ನೋಡು, ತಡ್ರನ್ ಬೇಕಾದ್ರೆ ಕ್ಷಮಿಸ್ಬೋದು, ಆದ್ರೆ ನಿನ್ನಂತ ಅತಿ ಬುದ್ಧಿವಂತರನ್ನ ಖಂಡಿತ ಕ್ಷಮಿಸಕ್ಕಾಗಲ್ಲ. ಹಿತ ಪ್ರಾಣದ ಬೆಲೆ ಗೊತ್ತಿದ್ದಿದ್ರೆ ನೀನ್ ಖಂಡಿತ ಹೀಗೆ ಮಾಡ್ತಾ ಇರಲಿಲ್ಲ. ನಿನ್ ಬೇಜವಾಬ್ದಾರಿತನದಿಂದ ಇವತ್ತು ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಅರ್ಥ ಆಯ್ತಾ ನಿನಗೆ? ನೀನ್ ಹೇಗೆ ಇದ್ರು ಏನೇ ಮಾಡಿದ್ರು ನಿನಗೆ ಹಿತ ಮೇಲೆ ಕಾಳಜಿ ಇದೆ ಅಂತ ನಾನು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ನಾನು ನಿನ್ನ ಮೇಲಿಟ್ಟಿರೋ ಒಪಿನಿಯನ್ ತಪ್ಪು ಅಂತ ಇವತ್ತು ಪ್ರೂವ್ ಮಾಡಿಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೂ ನೀನು ಇಲ್ಲೇ ಇದೆಯಾ ಅಂತಂದ್ರೆ ಅದಕ್ಕೂ ಹಿತಾನೇ ಕಾರಣ. ನೀನೇನಾದ್ರೂ ಮನೆಯಿಂದ ಆಚೆ ಹಾಕಿದ್ರೆ ಹಿತ ನೊಂದ್ಕೋತಾಳೆ. ಅದಕ್ಕೋಸ್ಕರ ನೀನು ಇಲ್ಲಿದ್ಯಾ. ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಹಿತನ ಆಚೆ ಕರ್ಕೊಂಡು ಹೋಗೋ ಹಾಗಿಲ್ಲ. ನೀನು ಒಂಟಿಯಾಗಿ ಹಿತ ಜೊತೆ ಇರೋ ಹಾಗಿಲ್ಲ. ಮನೆಯವರು ಯಾರಾದ್ರೂ ಜೊತೆಗಿರಲೇಬೇಕು. ನನ್ನ ಮಗಳನ್ನ ಒಂಟಿಯಾಗಿ ನಿನ್ನ ಜೊತೆ ಬಿಡೋ ಧೈರ್ಯ ನನಗೆ ಗೊತ್ತಿಲ್ಲ. ನೀನು ಹಿತ ಮೇಲೆ ಕಾಳಜಿ ತೋರಿಸ್ತಾ ಇದ್ದೀನಿ ನೋಡಿ ನಂಗೆ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ಆದ್ರೆ ಹೊರಗಿನವ್ರು ಯಾವತ್ತು ಹೊರಗಿನವರು ಅಂತ ಗೊತ್ತಾಗೋಯ್ತು. ಹಿತಾಗೇನಾದ್ರೆ ನಿನಗೇನು? ಅವಳೇ ನಿನ್ನ ರಕ್ತ ಸಂಬಂಧಿ ಅಲ್ಲ ತಾನೆ? ಅವಳು ನಿನಗೆ ಸಂಬಳದ ಆಧಾರ ಅಷ್ಟೇ. ಶರತು, ಮಾಯಂಗ್ ಪ್ರಜ್ಞೆ ಬಂದ್ಬಿಟ್ಟಿದೆ. ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ. ಬಾ ಬಾ, ಬೇಗ ಬಾ. ಅಯ್ಯೋ, ಬೇಗ ಬಾ.
ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಯಿತು. ಐ ಆಮ್ ವೆರಿ ಸಾರಿ. ನಾನೊಬ್ಳು ಅನಾಥೆ. ನನಗೆ ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಯಾವತ್ತೂ ಬರ್ದೇ ಇರೋ ಥರ ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರತ್ತಲ್ವ. ಮೇ ಬಿ ಇವತ್ತು ನನಗೂ ಮತ್ತೆ ಈ ಮನೆಗಿರೋ ಋಣ ಮುಗೀತು ಅಂತ ಅನ್ಸುತ್ತೆ. ನಾನು ಇಲ್ಲಿಂದ ಹೊರಡ್ಬೇಕಾಗತ್ತೆ. ಮಾಯಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನದಿಂದ ಇರು. ಹೌದು ಮಾಯಾ, ದುಡುಕ್ಬೇಡ. ನೀನು ಈ ಮನೇಲಿದ್ರೆ ಈ ಮನೆಗೊಂದು ಕಳೆ. ಹೌದು ಮಾಯಾ, ಯೋಚನೆ ಮಾಡು. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನು ಬಂತು ಮ್ಯಾಮ್? ಇಲ್ಲಿ ನಂದು ಅಂತ ಇನ್ನೇನು ಉಳಿದಿದೆ ಹೇಳಿ? ಯಾಕೆ ಉಳ್ದಿಲ್ಲ? ಅಯ್ಯೋ, ನಮ್ಮನ್ನೆಲ್ಲ ಏನ್ ಅನ್ಕೊಂಡಿದ್ಯಾ? ನಾವ್ಯಾರು ನಿನ್ನವ್ರು ಅಲ್ವಾ ಮಾಯಾ? ಶರತ್ತು, ಈ ಹೇಳಪ್ಪ. ಹೌದು ಮಾಯಾ, ನೀನು ಈ ಮನೆಯಲ್ಲೇ ಇರ್ಬೋದು. ಇಟ್ಸ್ ಓಕೆ ಶರತ್. ನಿಮಗೆ ನಾನು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಂದಮೇಲೆ ನಾನು ಈ ಮನೇಲಿರೋದು ಸರಿ ಹೋಗಲ್ಲ. ನಾನು ಈ ಮನೆಗೆ ಅಂಬಿಕನ್ ಫ್ರೆಂಡಾಗಿ ಬಂದೆ, ನಿಮ್ಮ ಫ್ರೆಂಡಾಗಿ ಉಳ್ಕೊಂಡೆ. ಆಮೇಲೆ ಹಿತನ್ಗೆ ಅಮ್ಮನ ಪಾತ್ರ ಮಾಡುವಂಥ ಅದೃಷ್ಟ ಸಿಕ್ತು. ಆದರೆ ಅವಳಿಗೆ ನಾನು ಅಮ್ಮನ ಸ್ಥಾನ ಕೊಡೋಕ್ಕಾಗಲ್ಲ ಅಂದಮೇಲೆ ನನಗೆ ಈ ಮನೇಲಿ ಇರೋದಕ್ಕೆ ಯಾವ ಕಾರಣನೂ ಉಳಿದಿಲ್ಲ ಶರತ್. ಮಾಯಾ, ದುಡುಕಿ ಏನೇನೋ ನಿರ್ಧಾರ ತಗೋಬೇಡ ನೀನು, ಪ್ಲೀಸ್. ನಿನಗೆ ತುಂಬ ಸುಸ್ತಾಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ. ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ಕಾಮ್ ಡೌನ್ ಮಾಯಾ. ಇದ್ರ ಬಗ್ಗೆ ಆಮೇಲೆ ನಾವೆಲ್ಲ ಕೂತ್ ಮಾತಾಡೋಣ. ಹೌದು ಮಾಯಾ, ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ. ನೀನಿಲ್ಲಿದ್ರೇನೆ ಚಂದ. ಹೌದು ಮಾಯಾ, ನನಗೂ ನೀನು ಮನೆ ಬಿಟ್ಟು ಹೋಗೋದು ಸರಿ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನೀನು ಮಾಡಿರೋದು ಸಣ್ಣ ಸಹಾಯ ಅಲ್ಲ, ನಿನ್ನ ಋಣ ನಮ್ಮ ಮೇಲಿದೆ. ಮಾಯಾ, ನೀನು ನಮ್ಮನೆ ಸೊಸೆ ಆಗದೆ ಹೋದರೂ ಮಗಳಾಗಿರ್ತೀಯ ಅಂತ ಈಗಾಗಲೇ ನಾನು ನಿನಗೆ ಹೇಳಿದ್ದೀನಿ. ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ಶಾನ್ವಿ ಬೇರೆ ಅಲ್ಲ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನನಗೆ ಯಾಕೋ ಈ ಮನೇಲಿರೋದು ಸರಿ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ. ಮಾಯಾ ತಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಯಾಕೆ ಇವರೆಲ್ಲ ಅವಳಿಗೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ? ಯಾಕೆ ಅವಳು ಗೋಮುಖ ವ್ಯಾಘ್ರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮಾಯಾ ಹಿತಂಗೆ ಮೊದಲು ಹಿಂಸೆ ಕೊಟ್ಟಿದ್ದಾಳೆ, ಸಾಯಿಸೋದಕ್ಕೂ ಪ್ರಯತ್ನ ಮಾಡಿದಾಳೆ. ಅಂಥವಳು ಇಷ್ಟು ಬೇಗ ಬದಲಾಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ. ಶರತ್, ಅಟ್ಲೀಸ್ಟ್ ನೀವು ಹಿತಂಗೋಸ್ಕರ ಅವಳನ್ನ ನಂಬೇಡಿ ಪ್ಲೀಸ್. ನನಗೆ ಈ ಮನೇಲಿ ಮಗಳ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರೂ ಪ್ರೀತಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ. ನನ್ಗೆ ಗೊತ್ತು ನೀವೆಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತೀರಾ ಅಂತ. ಆದರೆ ಅನಾಥೆಯಾಗಿ ಬೆಳೆದೋಳು ನಾನು. ತಿರಸ್ಕಾರ ಏನು ಅನ್ನೋದನ್ನ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ. ಇದು ನನಗೇನು ಹೊಸದಲ್ಲ. ನಂದಲ್ದೇ ಇರೋ ಮನೇಲಿ ನನಗಿರೋದಕ್ಕೆ ತುಂಬ ಕಷ್ಟ ಆಗತ್ತೆ. ದಯವಿಟ್ಟು ಯಾರು ನನ್ನನ್ನು ತಡಿಬೇಡಿ.
ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದ್ಸರಿ ನೀನ್ ಕೇಳೋದು ಹೆಚ್ಚ, ನನ್ ಗೆಲ್ಲೋದು ಹೆಚ್ಚ. ಇರೋದು ನಾನು ಇಟ್ಕೋತೀನಿ. ಅಯ್ಯೋ ದಮ್ಮು, ನನಗೂ ನಿಮ್ಗೂ ಒಂದೇ ಕನಸು ಬಿದ್ದರೂ ಆಗಿದೆ. ನೋಡ್ತೀಯ ಮಾಯಾ, ನೀನು ಈ ಮನೆಗೆ ಸೇರಿದವಳು ಅಂತ ಈಗಲಾದರೂ ನಿಂಗೆ ಅರ್ಥ ಆಯ್ತಾ? ನಮ್ಮ ಹಿತ ಪುಟ್ಟಿನೇ ನಿಂಗೆ ಹೋಗಬೇಡ ಅಂತ ಹೇಳ್ತಿದ್ದಾಳೆ. ಪುಟ್ ಮೇಡಮ್ ಇದ್ದಕ್ಕಿದ್ದಂಗೆ ಯಾಕೆ ಮಾಯಾ ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ? ಅವಳು ಕಾಪಾಡಿದ್ದಾಳೆ ಅಂತನಾ? ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಮಾಯಾ? ಮನೆ ಬಿಟ್ಟು ಹೋಗೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಈಗ ಒಳಗೆ ಹೋಗು, ಉಳಿದಿದ್ದನ್ನ ಆಮೇಲೆ ಮಾತಾಡೋಣ. ಏನ್ ನಡೀತಿದೆ? ಹಿತ ಯಾಕೆ ಮಾಯಾನ ಮನೆಯಲ್ಲೇ ಉಳಿಸ್ಕೊಂಡ್ಲು? ಹಿತ ಮಾಯಾನ ನಂಬ್ತಿದ್ದಾಳ? ಇಲ್ಲ ಇಲ್ಲ, ಹಿತ ಹೇಗೆ ಮಾಯಾನ ಇಷ್ಟು ಬೇಗ ನಂಬೋದಕ್ಕೆ ಸಾಧ್ಯ? ಆದರೆ ಅವಳು ಮಾಯಾನ ತಪ್ಕೊಂಡಿದ್ ರೀತಿ ನೋಡಿದ್ರೆ ಹಾಗೆ ಅನ್ನಿಸ್ತಿದೆಯಲ್ಲ. ಹಿತ ಮಾಯಾನ ನಂಬ್ತಿದ್ದಾಳ, ಆಕ್ಸೆಪ್ಟ್ ಮಾಡ್ತಿದ್ದಾಳ, ಮಾಯನ ಇಷ್ಟಪಡ್ತಿದ್ದಾಳ. ನೋಡ್ದ್ಯಪ್ಪ ಶರತ್, ಕೊನೆಗೂ ನಮ್ಮ ಹಿತ ಪುಟ್ಟಿ ಮಾಯನ್ನ ಒಪ್ಕೊಂಡೇ ಬಿಟ್ಲು. ಬಟ್ ಅಮ್ಮ, ಮುಂದೆ ನಾನು ಏನು ಮಾತಾಡ್ತೀನಿ ಅಂತ ನಿಂಗೀಗಾಗಲೇ ಗೊತ್ತಿರುತ್ತೆ ಶರತ್. ನಮ್ಮ ಹಿತ ಮಾಯನ ಒಪ್ಕೊಳ್ತಾಳೋ ಇಲ್ವೋ, ಮಾಯಾ ನಮ್ಮ ಹಿತಾಗೆ ಒಳ್ಳೆ ತಾಯಿ ಆಗ್ತಾಳೋ ಇಲ್ವೋ ಅನ್ನೋ ಗೊಂದಲ ನಿನ್ನ ಕಾಡ್ತಾ ಇತ್ತು ಅಲ್ವಾ? ಅದಕ್ಕೆ ನೀನು ಈ ಮದುವೆ ಬಗ್ಗೆ ಹಿಂದೇಟಾಗ್ತಾ ಇದ್ದೆ. ಆದರೆ ಈಗ ನೋಡು, ನಮ್ಮ ಹಿತಾನೇ ಮಾಯನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನು ನಿಮ್ಮಿಬ್ರು ಮದುವೆಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಇರೋದಿಲ್ಲ. ಕರೆಕ್ಟ್. ಹೌದೌದು. ಹೌದೌದು, ಗಾಟ್ ಇಟ್. ಮಾಳವಿಕಾ, ಹಿತ ಮಾಯನ ಒಪ್ಕೊಂಡಿದ್ದಾಳೆ ನಿಜ. ಹಾಗಂತ ಜಾತಕದಲ್ಲಿರೋದನ್ನ ಬದಲಾಯಿಸೋಕ್ಕಾಗೋದಿಲ್ವಲ್ಲ. ಹಿತ ಒಪ್ಪಿದ್ಲು ಅಂತ ಜಾತಕನ ಕಡೆಗಣಿಸಕ್ಕಾಗುತ್ತಾ? ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೆ ಪುಟ್ ಮೇಡಮ್ ನನ್ನ ನೋಡಿ ಹೆದರ್ಕೊಂಡ್ಯಾ? ನಿನಗೂ ನನ್ನ ಮೇಲೆ ಕೋಪನಾ ಪುಟ್ ಮೇಡಮ್? ಸರಿ, ನಂಗೆ ಗೊತ್ತು ಪುಟ್ ಮೇಡಮ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಇದೆಲ್ಲ ಆಗಿದ್ದು ನನ್ನಿಂದನೇ. ಇದಕ್ಕೆಲ್ಲ ನಾನೇ ಕಾರಣ. ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು ಪುಟ್ ಮೇಡಮ್. ಪುಟ್ ಮೇಡಮ್,
ಯಾಕೆ ಅಳ್ತಿದ್ಯಾ ಕಂದ? ಪುಟ್ಟ ಮೇಡಮ್ ಅಳ್ಬೇಡ ಪುಟ್ಟ. ಇಲ್ಲಿ ನೋಡು, ಇದು ನಿನ್ ಮನೆ. ನಿನಗಿಲ್ಲಿ ಯಾರು ತೊಂದರೆ ಕೊಡಲ್ಲ ಪುಟ್ಟ. ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳು ಪುಟ್ಟ. ಪುಟ್ಟ ಮೇಡಮ್ ಯಾಕಿಷ್ಟು ಅಳ್ತಿದ್ದಾಳೆ? ಯಾಕಿಷ್ಟು ಹೆದರ್ಕೊಂಡಿದ್ದಾಳೆ? ಅವಳನ್ನ ಅಪಹರಣ ಮಾಡಿದವರು ಏನಾದರೂ ಅವಳನ್ನ ಹೆದರಿಸಿದಾರಾ ಅಥವಾ ಬೇರೆ ಏನಾದರೂ?